ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು 37th ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಲ್ಲಿ ಒಂದು ಸ್ಟೂಡೆಂಟು ಮುಂದೆ ಬಂದು, ನೀನ್ ಯಾರು, ನೀನು ನೇನ ಹತ್ರ ಈ ಥರ ಎಲ್ಲ ಯಾಕೆ ರೂಢಾಗಿ ಮಾತಾಡ್ತಾ ಇದೀಯಾ ಅಂತ ಕೇಳ್ತಿರ್ತಾಳೆ. ಆಗ ನೇನ ಹೇಳ್ತಿರ್ತಾಳೆ, ನನಗೆ ಊಟ ತಿನ್ನಕ್ಕೆ ಇಷ್ಟ ಇಲ್ಲ, ನೀನು ಇದನ್ನ ತೊಗೊಂಡೋಗ್ಬೋದು ಅಂತ. ಆಗ ಜಿಯಾ ಹೇಳ್ತಿರ್ತಾಳೆ, ಸುಮ್ಮನೆ ತಿನ್ನು, ಅಮ್ಮ ನಿನ್ಗೋಸ್ಕರ ಪ್ರೀತಿಯಿಂದ ಮಾಡಿರೋದು, ಇದನ್ನ ನೆನ್ಪಿಡ್ಕೊ, ದೀಕ್ಷಿತ್ ಫ್ಯಾಮಿಲಿಯ ಋಣ ನಿನ್ ಮೇಲೆ ಯಾವಾಗ್ಲೂ ಇರುತ್ತೆ. ಇಲ್ಲಿ ನೇನ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ಓ ದೀಕ್ಷಿತ್ ಫ್ಯಾಮಿಲಿ ನನ್ನ ಕರ್ಕೊಂಡು ಹೋಗೋದ್ರಲ್ಲಿ ಫೇಲ್ ಆದ್ರು ಅಂತ ಈ ದಡ್ಡಿ ಜಿಯಾನ ಕಳ್ಸಿದ್ದಾರೆ. ಮಿಸ್ಟರ್ ದೀಕ್ಷಿತ್ಗೆ ಗೊತ್ತಿಲ್ಲ ಈ ಜಿಯಾ ಯಾವ ತರ ಕ್ಯಾರೆಕ್ಟರ್ ಅಂತ. ಇಲ್ಲಿ ನೇನ ಈ ತರ ಎಲ್ಲ ಮಾತಾಡ್ಕೊಂಡು ನಗ್ತಾ ಇರ್ತಾಳೆ. ಇದನ್ನ ನೋಡಿ ಜಿಯಾ ಕೇಳ್ತಿರ್ತಾಳೆ, ನೀನ್ ಯಾಕೆ ಈ ತರ ನಗ್ತಾ ಇದೀಯಾ ಅಂತ. ಅದಕ್ಕೆ ನನ್ನ ಫ್ರೆಂಡ್ಸ್ ಹೇಳ್ತಿರ್ತಾರೆ, ಅಫ್ಕೋರ್ಸ್ ನಿನ್ ಮುಖ ನೋಡಿ ಯಾರಿಗೆ ತಾನೇ ನಗು ಬರಲ್ಲ, ಅದಕ್ಕೆ ಅವಳು ನಗ್ತಾ ಇರೋದು. ಇನ್ನೊಬ್ಳು ಸ್ಟೂಡೆಂಟ್ ಹೇಳ್ತಿರ್ತಾಳೆ, ನನ್ಗನ್ಸುತ್ತೆ ಈ ದೀಕ್ಷಿತ್ ಫ್ಯಾಮಿಲಿಲಿ ಒಬ್ರಿಗಿಂತ ಒಬ್ರು ಎಲ್ಲರೂ ದಡ್ರೆ ಅನ್ಸುತ್ತೆ, ಅವರೇ ಎಲ್ಲರೂ ಮನೆ ತುಂಬಾ ತುಂಬಿಕೊಂಡಿದ್ದಾರೆ. ಇದೆಲ್ಲ ಕೇಳಿ ಜಿಯಾಗೆ ಫುಲ್ಲು ಎಂಬ್ಯಾರಸ್ಮೆಂಟ್ ಫೀಲ್ ಆಗುತ್ತೆ. ಇಲ್ಲಿ ಅವಳು ಅವಳ ಮನ್ಸಲ್ಲೊಳೆ ಹೇಳ್ಕೊತಿರ್ತಾಳೆ, ನೀನ್ ಈ ತರ ನನ್ಗೆ ಅವಮಾನ ಮಾಡಿದ್ಯಲ್ಲ, ಇದ್ರ ರಿವೆಂಜ್ನ ನಾನು ತಗೋತೀನಿ, ನೋಡ್ತಾ ಇರೋ, ಟೈಮ್ ಬರ್ಲಿ. ಸರಿ ಆಯ್ತು ಅಂತ ಅವಳು ಅಳ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾಳೆ. ಈಗ ಇಲ್ಲಿ ನಮ್ಗೆ ಈವ್ನಿಂಗ್ ಟೈಮ್ ನ ತೋರಿಸ್ತಾರೆ. ಕ್ಲಾಸಸ್ ಎಲ್ಲ ಮುಗ್ದೋಗಿರುತ್ತೆ, ಎಲ್ಲ ಸ್ಟೂಡೆಂಟ್ಗಳು ಕ್ಲಾಸ್ ಇಂದ ಹೋಗ್ತಾ ಇರ್ತಾರೆ. ಇಲ್ಲಿ ನೇನ ಮಾತ್ರ ಕುತ್ಕೊಂಡು ಅವಳ ಪೇಪರ್ಸ್ ನ ಸಾಲ್ವ್ ಮಾಡೋದು, ಪ್ರಾಕ್ಟೀಸ್ ಮಾಡೋದು ಇದನ್ನ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ನನಗೆ ಹಾರ್ದಿಕ್ದು ಕಾಲ್ ಬರ್ತಿರುತ್ತೆ. ಇಲ್ಲಿ ಅವಳು ಫಸ್ಟ್ ಟೈಮ್ ಕಾಲ್ ನ ಕಟ್ ಮಾಡ್ತಾಳೆ. ಆದ್ರೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಅವಳು ಲೌಡ್ ಸ್ಪೀಕರ್ ಇಟ್ಬಿಟ್ಟು ಏನಾಯ್ತು ಅಂತ ಕೇಳ್ತಾಳೆ. ಆಗ ಹಾರ್ದಿಕ್ ಹೇಳ್ತಿರ್ತಾನೆ, ಜಿಯಾ ನಮ್ಮ ಮನೆಯ ಪ್ರಿನ್ಸೆಸ್, ನೀನು ಅವಳು ಅಳ್ಸೋದಕ್ಕೆ ಎಷ್ಟು ಧೈರ್ಯ, ನೀನು ಅವಳಿಗೆ ಇವತ್ತು ತುಂಬಾನೇ ಅವಮಾನ ಮಾಡಿದ್ಯಾ. ಒಂದ್ ಕೆಲ್ಸ ಮಾಡು, ನಿಂಗೆ ಪನಿಷ್ಮೆಂಟ್ ಏನಂದ್ರೆ ನಾಳೆ ನೀನು ಅವಳ ಕ್ಲಾಸಿಗೆ ಊಟ ತಗೊಂಡೋಗು, ಮತ್ತೆ ಅವಳಿಗೆ ಊಟ ಕೊಟ್ಮೇಲೆ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸು, ಅವಾಗ ಎಲ್ಲಾರ್ಗೂ ಗೊತ್ತಾಗ್ಲಿ ನೀನು ಮತ್ತೆ ಜಿಯಾ ಎಷ್ಟು ಕ್ಲೋಸ್ ಇದ್ದೀರಾ ಅಂತ. ಈ ಮಾತನ್ನ ಕೇಳಿ ನಾನು ಶಾಕ್ ಆಗ್ಬಿಡ್ತಾಳೆ. ಏನು ಕ್ಲೋಸು, ಅದು ನಾವು, ಅವಳು ಯಾವಾಗ್ಲೇ ಬಂದ್ರು ನನ್ಗೆ ತೊಂದರೆ ಕೊಡ್ತಾಳೆ, ನಾನ್ ಯಾಕೆ ಅವಳ ಹತ್ರ ಹೋಗ್ಬೇಕು, ನನ್ನ ಹತ್ರ ಅಷ್ಟೊಂದು ಟೈಮ್ ವೇಸ್ಟ್ ಮಾಡಕ್ಕೆ ಟೈಮ್ ಇಲ್ಲ. ಮತ್ತೆ ನೀನು ಫಸ್ಟ್ ನೀನು ಹೋಗಿ ನಿನ್ ಬ್ರೈನ್ ನ ಟೆಸ್ಟ್ ಮಾಡಿಸ್ಕೊಂಡು ನೀನು ಟ್ರೀಟ್ಮೆಂಟ್ ತಗೋ, ಅದು ಅಲ್ದಲೆ ನೀನ್ ಯಾವ ಅಧಿಕಾರದಿಂದ ನೀನ್ ನನ್ಗೆ ಆರ್ಡರ್ ಮಾಡ್ತಾ ಇದೀಯಾ. ಈ ಮಾತನ್ನ ಕೇಳಿ ಹಾರ್ದಿಕ್ ಜೋರಾಗಿ ಫೋನಲ್ಲಿ ನೇನಾ ಅಂತ ಕಿರ್ಚ್ಕೋತಿರ್ತಾನೆ. ಆಗ ನೇನಾ ಫೋನ್ ನ ಕಟ್ ಮಾಡ್ಬಿಡ್ತಾಳೆ. ಇಲ್ಲಿ ನೇನಾ ಹಾರ್ದಿಕ್ ಫೋನ್ ನ ಕಟ್ ಮಾಡಿದ್ಮೇಲೆ ದೀಕ್ಷಿತ್ ಫ್ಯಾಮಿಲಿದು ಒಂದು ಫ್ಯಾಮಿಲಿ ಗ್ರೂಪ್ ಇರುತ್ತೆ, ಅದರಲ್ಲಿ ಅವಳು ವಾಯ್ಸ್ ನೋಟ್ ನ ಕಳಿಸ್ತಿರ್ತಾಳೆ. ಹಾರ್ದಿಕ್, ನನ್ ಗೊತ್ತು ನಿನ್ಗೆ ನನ್ ಕಂಡ್ರೆ ಒಂದ್ ಚೂರು ಇಷ್ಟ ಇಲ್ಲ, ಬೆಟರ್ ಏನಂದ್ರೆ ನಾನು ಯಾವತ್ತೂ ಮನೆಗೆ ಬರಬಾರ್ದು ಅಂತ ಅಂದ್ಬಿಟ್ಟು ಅವಳು ವಾಯ್ಸ್ ನೋಟ್ ನ ಕಳಿಸ್ತಾಳೆ. ಇದಕ್ಕೆ ನೇನಾ ಅವ್ರ ತಂದೆ ರಿಪ್ಲೈ ಮಾಡ್ತಾ ಹೇಳ್ತಿರ್ತಾರೆ, ನೇನಾ ಒಂದ್ ಮಾತಿಗೆ ನೀನು ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಅವರು 20,000 ನೇನಾಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದನ್ನ ನೋಡಿ ನೇನಾ ಸ್ಮೈಲ್ ಮಾಡ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್ ಗಾಯ್ಸ್.